ಇವ್ರು ನೋಡಿ ಸ್ನೇಹಿತರೆ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. RCB ನನಗೆ ಆಗ್ತೀರಾ ಸ್ನೇಹಿತರೆ, ನೀವು ಯಾರಾದರೂ ಕಾಶ್ಮೀರಕ್ಕೆ ಬಂದು ಬರೀ ಸೋನ್ಮಾರ್ಗ್ ಗುಲ್ಮಾರ್ಗ್ ನೋಡ್ಕೊಂಡು ಹೋಗ್ತೀರಾ ಅಂದ್ರೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು 9ನೇ ದಿನ ಕಾಶ್ಮೀರಲ್ಲಿ. 4-5 ದಿನದಿಂದ ಬಿಸಿಲೇ ಇದ್ದಿಲ್ಲ. ಇವತ್ತು ಬಂದಿದೆ. ಅದಕ್ಕೆ ಇವರು ಅವ್ರ ಆಪಲ್ ಫಾರ್ಮ್ಗೆ ಔಷಧಿ ಹೊಡಿಯೋಣ ಅಂತ ಕರ್ಕೊಂಡು ಬಂದಿದ್ದಾರೆ. ಹಂಗೆ ಸ್ವಲ್ಪ ಶಾರ್ಟ್ಸು ಬೇಕಂತ ಅವ್ರಿಗೆ ಮಾಡಿಕೊಟ್ಟು ಇವಾಗ ನಾವು ಪೀರ್ಗಲ್ಲಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದೀವಿ. ಇವಾಗ ಸದ್ಯಕ್ಕೆ ನಾವು ಅವ್ರಿಗೆ ಶಾರ್ಟ್ಸ್ ತಗೊಟ್ಟು ಇಲ್ಲಿಂದ ಪೀರ್ಗಲ್ಲಿ ಕಡೆ ಹೋಗೋಣ. ನೋಡಿ, ಟ್ರ್ಯಾಕ್ಟರ್ ಅಲ್ಲಿ ಐಟಮ್ಸ್ ಎಲ್ಲ ತಂದಿದ್ದಾರೆ. ಇದೇನು ಇದಿಷ್ಟೊತ್ತು ಬಿಸಿಲಿತ್ತು, ಇವಾಗ ಮೋಡ ಮುಚ್ಕೊಂತ ಇದೆ. ಸ್ನೇಹಿತರೆ, ಇವ್ರದಿಲ್ಲಿ ಟೆಂಪೋ ಸಿಕ್ಕಾಕೊಂಡ್ಬಿಟ್ಟಿದೆ ಅಂತ ತಳ್ಳಕ್ ಹೋಗ್ತಾ ಇದೀವಿ. ಸುಮ್ಮನೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಪ್ರೆಷರ್ ಆಗಿದೆ ಅಷ್ಟೇ. ರೆಹಾನ್ ಸೂಪರ್ ಮ್ಯಾನ್. ಸ್ನೇಹಿತರೆ, ಡ್ರೋನ್ ಶಾಟ್ಸ್ ತೆಗೆದಾಯ್ತು. ಇವಾಗ ಅವ್ರಿಗೆ ರೀಲ್ ಫಾರ್ಮೆಟ್ ಅಲ್ಲಿ ಬೇಕಿತ್ತಂತೆ. ರೀಲ್ ಫಾರ್ಮೆಟ್ ಅಲ್ಲಿ ತೆಗೆದುಕೊಟ್ಟೆ. ಇವಾಗ ನಾವು ಪೀರ್ಗಲ್ಲಿ ಕಡೆ ಹೊಡ್ತಾ ಇದೀವಿ. ಬನ್ನಿ ಸ್ನೇಹಿತರೆ, ಹೋಗೋಣ. ಕಾರ್ ಬಂತು. ಸ್ನೇಹಿತರೆ, ಪೀರ್ಗಲ್ಲಿಯಲ್ಲಿ ಸ್ನೋ ಬೀಳುತ್ತೆ ಅಂತ ತೋರಿಸ್ತಾ ಇದೆ. ನೋಡಿ, ಇಲ್ಲಿ -2 ಅಂತ ತೋರಿಸ್ತಾ ಇದೆ. ಸ್ನೋ ಬೀಳುವ ಸಂಭಾವನೆ ತುಂಬಾ ಇದೆ. ಇಲ್ಲಿ ತೋರಿಸ್ತಿದೆ ಅಂದ್ರೆ ಅಲ್ಲಿ ಬೀಳ್ತಾ ಇದೆ ಅಂತ ಅರ್ಥ. ಹೀರ್ಪುರ ಅಂತ ಒಂದು ಫಾರೆಸ್ಟ್ ಏರಿಯಾಗೆ ಎಂಟರ್ ಆಗ್ತಿದ್ದೀವಿ ಸ್ನೇಹಿತರೆ. ಪೀರ್ಗಲ್ಲಿ ಇರೋದು ಫಾರೆಸ್ಟ್ ಏರಿಯಾ ಅಲ್ಲಿ. ಅದಕ್ಕೆ ಪರ್ಮಿಷನ್ ತಗೋಬೇಕು. ಅದಕ್ಕೆ ನಮ್ಮ ಭಯ್ಯ ಅಲ್ಲಿ ಪರ್ಮಿಷನ್ ತಗೊಳಕ್ ಹೋಗಿದ್ದಾರೆ. ಎಲ್ಲ ಅವ್ರಿಗೆಲ್ಲ ಪರಿಚಯ ಇರೋರ ಸೆಕೆಂಡ್ ಎಲ್ಲ ಕೊಡ್ತಿದ್ದಾರೆ. ಬರ್ತಾ ಇದ್ದಾರೆ. ಸ್ನೋ ಸ್ಟಾರ್ಟ್ ಆಯ್ತು ನೋಡಿ. Guys, look at the view. Snow ನೋಡಿ ಸ್ನೇಹಿತರೆ. We are going again for 14,000 feet above sea level. Again. ನೋಡಿ, ಇಲ್ಲೆಲ್ಲ ಸ್ನೋ. ಇದು ಆಲ್ಮೋಸ್ಟ್ ಜಜಿಲಾ ಪಾಸ್ ಕರ್ವ್ ತರನೇ ಇದೆ. ಫ್ರೆಶ್ ಸ್ನೋ ಬಿದ್ದಿದೆ ಸ್ನೇಹಿತರೆ. ನೋಡಿ ಎಷ್ಟು ವೈಟ್ ಆಗಿ ಕಾಣಿಸ್ತಾ ಇದೆ. ಶೂಟಿಂಗ್ ಸ್ಟೋನ್ಸ್, ಸ್ಲೈಡ್ ಝೋನ್ ಎಂಡ್ಸ್. ವಾಟ್ ಎ ಸೀನ್ ಮ್ಯಾನ್. ಅಲ್ಲೋಡ್ನೆ ಲೆಫ್ಟ್ಗೆ ಫುಲ್ಲು ಲಾಲ್ ಗುಲ್ಹಂ ಬ್ರಿಡ್ಜ್, ಮುಘಲ್ ರೋಡ್ ಡಿಸ್ಟಿಕ್ ಅಂದೆ ಸ್ನೇಹಿತರೆ. ಮುಂದೆ ಯಾವ ಕಡೆ ರೆಕಾರ್ಡ್ ಮಾಡೋಣ ಅಂತಾನೆ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ವಾವ್, ದಿಸ್ ಈಸ್ ದ ವ್ಯೂ ವಿ ವಾಂಟೆಡ್ ಗೈಸ್. ಫ್ರೆಶ್ ಸ್ನೋ ಸ್ನೇಹಿತರೆ. ನೆನ್ನೆ ದಾನೆ ಬಿತ್ತಂತ ಇಲ್ಲಿ. ವಾ, ಮುಂದೆ ಕ್ಲೌಡ್ಸ್ ನೋಡಿ ಗೈಸ್. ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಫುಲ್ಲು ಫ್ರೀಸ್ ಆಗೋಗಿದೆ ಕೈ. ಏನ್ ಸೀನಿಕ್ ಆಗಿದೆ ಸ್ನೇಹಿತರೆ ರೂಟ್ ಇದು. ಎಕ್ಸ್ಪೆಕ್ಟೇ ಮಾಡಿದಿಲ್ಲ.
ಆ ಕಡೆ ಈ ಕಡೆ ಎಲ್ಲ ಸ್ನೋ. ಕುದುರೆಗಳು ಸಾರಿ ಡಾಂಕೀಸ್, ಇದು ಕುದುರೆಗಳು ಅನ್ಕೊಂಡ್ಬಿಟ್ಟಿದ್ದೆ. ರೋಡಲ್ಲೇ ಸ್ನೋ ಇದೆ ಸ್ನೇಹಿತರೆ. Look at the glacier, guys. ಬಿಸಿಲು ಬರ್ತಾ ಇದೆ, ಸ್ನೋ ಇದೆ. ವಾವ್, ಕ್ಲೌಡ್ಸ್ ಮುಚ್ಕೊಂಡಿದೆ ಮುಂದೆ, ಅಂದ್ರೆ ಸ್ನೋ ಬೀಳ್ತಾ ಇದೆಯಾ ಅಲ್ಲಿ. ಇವ್ರು ನೋಡಿ ಸ್ನೇಹಿತರೆ, ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ದಾರೆ. RCB ನೋಡೋಣ ಸ್ನೋ ಬೀಳುತ್ತೆ ಇಲ್ಲ ಅಂತ. ಲೈವ್ ಸ್ನೋ. ಒಂದು 20 ಅಡಿ ಸ್ನೋ ಇದೆ ಸ್ನೇಹಿತರೆ ಇಲ್ಲಿ. ಈ ಎಕ್ಸ್ಪೀರಿಯನ್ಸ್ ನಮ್ಗೆ ಜೊಜಿಲಾ ಪಾಸ್ ಅಲ್ಲಿ ಸಿಗ್ಬೇಕಿದ್ದು, ಪೇರ್ಕಿ ಗಲ್ಲಿಯಲ್ಲಿ ಸಿಗ್ತಾ ಇದ್ದು ಸ್ನೇಹಿತರೆ. ಇಲ್ಲಿ ಯಾವ್ದೋ ಬಸ್ ಸ್ಟಾಪ್ ಇದೆಯಲ್ಲ ಗುರು, ಬಂದ್ಬಿಡ್ತು ಸ್ನೇಹಿತರೆ. ನೋಡಿ ಇದೆ ಪೇರ್ಕಿ ಗಲ್ಲಿ. Guys, we are again at 14,000 feet above sea level. ಒಂದೇ ವಾರದಲ್ಲಿ 2 ಸಲ ಅದೇ ಬೇರೆ ಜಾಗ, ಇದೇ ಬೇರೆ ಜಾಗ ಸ್ನೇಹಿತರೆ. 14,000 feet above sea level ಬಂದಿರೋದು. ರೂಟ್ ಮಾತ್ರ ಸೀನಿಕ್ ಆಗಿತ್ತು ಸ್ನೇಹಿತರೆ, ನೋಡೋದ್ರಲ್ವಾ ನೀವು. ಫ್ರೆಶ್ ಸ್ನೋ. ಗುಲ್ಮರ್ಗ್ ಅದೆಲ್ಲ ಸ್ಕಿಪ್ ಮಾಡ್ಬಿಟ್ಟು ಇಲ್ಲೇ ಬರ್ಬೋದಾಗಿತ್ತು. ಜನ ಇಲ್ಲ, ಏನೂ ಇಲ್ಲ. ಗೈಸ್, ನಿನ್ನೆ ತಾನೇ ಬಿದ್ದಿದ್ದೆ ಸ್ನೇಹಿತರೆ. ಇಲ್ಲೆಲ್ಲ ಫಸ್ಟ್ ಫುಟ್ ಪ್ರಿಂಟ್ಸ್ ಆಲ್ಮೋಸ್ಟ್ ಒಂದೇ ಆಗ್ತಾ ಇದೀನಿ. ನಂದೆಲ್ಲ ಬುರ್ದ ಕಾಲುಗಳು ನೋಡಿ. ಜಾಸ್ತಿ ಓಡಕ್ಕೂ ಆಗಲ್ಲ ಸ್ನೇಹಿತರೆ, ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ ಇಲ್ಲಿ. ನನಗೆ ಆಗ್ತೀರಾ? ಸಾರಿ ಸೈಡ್ ಶಾಟ್. ಓಹ್, headshot miss. ಇಲ್ಲಿ ವ್ಯೂ ಓಪನ್ ಆಗ್ತಿದೆ ನೋಡಿ ಸ್ನೇಹಿತರ. ಅಯ್ಯಯ್ಯೋ, क्यों भाग रहा है?
ಸ್ನೇಹಿತರೆ, ನೀವು ಯಾರಾದರೂ ಕಾಶ್ಮೀರಕ್ಕೆ ಬಂದು ಬರೀ ಸೋನ್ಮಾರ್ಗ್ ಗುಲ್ಮಾರ್ಗ್ ನೋಡ್ಕೊಂಡು ಹೋಗ್ತೀರಾ ಅಂದರೆ ಓಕೆನೆ. ಆದರೆ ನಾನೊಂದು ಈ ಜಾಗ ಹೇಳ್ತೀನಿ, ಇದು ನಿಮ್ಮ ಬಕೆಟ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ಕ್ರೌಡ್ ಅಂತೂ ತುಂಬ ಕಮ್ಮಿ ಇದ್ದಾರೆ ಸ್ನೇಹಿತರೆ, ತುಂಬ ಎಂಜಾಯ್ ಮಾಡ್ಬೋದು. ಸ್ನೋನು ಸಕ್ಕದಾಗಿದೆ. ನೀವು ಅಲ್ಲಿ ಸೋನ್ಮಾರ್ಗ್ ಗುಲ್ಮಾರ್ಗ್ ಹೋದ್ರೆ ಇದಕ್ಕಿಂತ ಡಬಲ್ ತ್ರಿಬಲ್ ಕ್ರೌಡ್ ಇರ್ತಾರಲ್ಲಿ. ಆದರೆ ಇಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನೋಡಿ ಇಲ್ಲೆಲ್ಲ ನೀವು ಎಂಜಾಯ್ ಮಾಡ್ಬೋದು ಕಂಪ್ಲೀಟಾಗಿ. ಈ ಜಾಗ ಹೆಸರು ಬಂದು ಪೀರ್ ಗಲ್ಲಿ ಅಂತ ಸ್ನೇಹಿತರೆ. ಇದು ಬಂದು ಶ್ರೀನಗರ್ ಏರ್ಪೋರ್ಟ್ ಇಂದ 3 to 4 hours ನೀವು ಟ್ರಾವೆಲ್ ಮಾಡಿದ್ರೆ ಈ ಜಾಗಕ್ಕೆ ಬರ್ಬೋದು. ಇದು ಬಂದು ಹೀರ್ಪುರ ವೈಲ್ಡ್ ಲೈಫ್ ಸ್ಯಾಂಚುರಿ ಅಲ್ಲಿದೆ ಸ್ನೇಹಿತರೆ. ಶ್ರೀನಗರ್ ಇಂದ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ರೆ ಒಂದು 6 o'clock ಸ್ಟಾರ್ಟ್ ಮಾಡಿದ್ರೆ 10 o'clock ರೀಚ್ ಆಗ್ತೀರಾ. ಅಲ್ಲಿ ಕೆಳಗಡೆ ನೀವು ಎಂಟ್ರಿ ಮಾಡ್ಬೇಕಾಗತ್ತೆ. ಟೂರಿಸ್ಟ್ ಆದ್ರೆ ಕಂಪಲ್ಸರಿ ಎಂಟ್ರಿ ಮಾಡ್ಬೇಕು ಆರ್ಮಿ ಅವ್ರ ಹತ್ರ. ಲೋಕಲ್ಸ್ ಆದ್ರೂ ಎಂಟ್ರಿ ಮಾಡ್ಬೇಕು. ಆದ್ರೆ ಅವ್ರಿಷ್ಟು ಟೈಮಿಂಗ್ಸ್ ಅಂತ ಹೇಳ್ತಾರೆ, ಅಷ್ಟರೊಳಗಡೆ ನೀವು ಕೆಳಗಡೆ ಇರಬೇಕು. ನಮ್ಗೆ ಇವಾಗ 5 o'clock ಟೈಮ್ ಕೊಟ್ಟಿದ್ದಾರೆ, ಅದರೊಳಗಡೆ ನಾವು ಕೆಳಗಡೆ ಇರಬೇಕು ಅಲ್ಲಿ ಕ್ಯಾಂಪ್ ಹತ್ರ. ಈ ಪೀರ್ ಗಲ್ಲಿ ಬಂದು ಗೊಂಡೋಲಾ ಫೇಸ್ 2 ಎಷ್ಟು ಎತ್ತರ ಇದೆಯೋ 14,000 feet ಅಬೌವ್ ಸಿ ಲೆವೆಲ್ ಇದೆಯೋ, ಈ ಪೀರ್ ಗಲ್ಲಿನೂ ಅಷ್ಟೇ ಹೈಟಲ್ಲಿ ಇದೆ ಸ್ನೇಹಿತರೆ. ಬೇಕಾದ್ರೆ ನೀವು ಗೂಗಲ್ ಮಾಡಿ ನೋಡ್ಕೋಬಹುದು, 14,000 feet ಅಂತಾನೆ ಇರುತ್ತೆ. ಎಷ್ಟೆಷ್ಟು ಒಳಗಡೆ ಹೋಗ್ತಾ ಇದೆ. ಇಲ್ಲಿ ನಾವು ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಬಂದು. ಚೆನ್ನಾಗಿತ್ತು. ಇಲ್ಲಿ ಕ್ರೌಡು ಕಮ್ಮಿ, ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಇಲ್ಲಿ ಬಂದರೆ ಬಾ ದೂರ ಇಟ್ಕೊಂಡು ಬಾ. ಇನ್ನೊಂದು ಇಲ್ಲಿ ಬರ್ಬೇಕಂದ್ರೆ ನೀವು ಪ್ರಾಪರ್ ವಾಟರ್ ಪ್ರೂಫ್ ಶೂಸ್ ಹಾಕೊಂಬರ್ಬೇಕು ಸ್ನೇಹಿತರೆ. ಕಾಶ್ಮೀರ್ಗೆ ಬಂದ್ರೇನೆ ಹಾಕೊಂಬರ್ಬೇಕು ನೀವು. ಮತ್ತೆ ವಾಟರ್ ಪ್ರೂಫ್ ಪ್ಯಾಂಟು ಹಾಕೊಂಬರ್ಬೇಕು ನೀವು. ಆಮೇಲೆ ಜಾಕೆಟು, ನಿಮ್ ಗೇರ್ಸ್ ಎಲ್ಲ ಕ್ಯಾರಿ ಮಾಡ್ಬೇಕು ನೀವು ನಿಮ್ ಜೊತೆಗೆ. ಕಾಶ್ಮೀರಲ್ಲಿ ಇದ್ರೆ ಯಾವಾಗ ಮಳೆ ಬರುತ್ತೋ ಗೊತ್ತಾಗಲ್ಲ, ಯಾವಾಗ ಬಿಸಿಲಿರುತ್ತೋ ಗೊತ್ತಾಗಲ್ಲ, ಯಾವಾಗ ಸ್ನೋ ಬೀಳುತ್ತೋ ಗೊತ್ತಾಗಲ್ಲ. ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಪಾರ್ಕ್ ಮಾಡೋ ಜಾಗದಲ್ಲಿ ಬಾರ್ಬಿಕ್ಯೂನು ಮಾಡ್ತಾರೆ ಸ್ನೇಹಿತರೆ. ಚಿಕನ್ನು ಏನೇನೋ ಇರುತ್ತೆ, ಕರೆಕ್ಟಾಗಿ ನೋಡಿಲ್ಲ. ಬನ್ನಿ ಏನಿರುತ್ತೆ ನೋಡೋಣ ಅಲ್ಲಿ. ಬನ್ನಿ ಅಲ್ಲಿ ಹೋಗೋಣ, ಏನಿದೆ ನೋಡೋಣ ಅಲ್ಲಿ ತಿನ್ನಕ್ಕೆ. ನೋಡಿ ಇಲ್ಲೊಂದು ದರ್ಗಾನೂ ಇದೆ, ಇಲ್ಲಿ ವಿಸಿಟ್ ಮಾಡ್ಬೋದು ನೀವು ಬಂದರೆ. ಇಲ್ಲೆಲ್ಲ ಜಾರುತ್ತೆ. ಇಲ್ಲೆಲ್ಲ ಬಾರ್ಬಿಕ್ಯೂ ತರ ಮಾಡ್ತಾರೆ ಸ್ನೇಹಿತರೆ, ಕೋಲ್ ಯೂಸ್ ಮಾಡ್ಕೊಂಡು. ಯಾಕಂದ್ರೆ ಇಲ್ಲಿ ಗ್ಯಾಸ್ ಸ್ಟವ್ ಎಲ್ಲ ಅಷ್ಟು ತರಕ್ಕಾಗಲ್ಲ, ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಸಿಗಲ್ಲ ಇವ್ರಿಗೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ನೋಡಿ ಸ್ನೇಹಿತರೆ, ಈ ತರ ರೊಟ್ಟಿಯಲ್ಲಿ ಹಾಕಿ ಕೊಡ್ತಾರೆ. ಅರ್ಧ ರೋಟಿ ಮಾಡ್ಬಿಟ್ಟು ಚಿಕನ್ ಹಾಕಿ ಕೊಡ್ತಾರೆ. ಕ್ಯಾರೆಟ್, ಚಿಕನ್ ಮತ್ತೆ ರೊಟ್ಟಿ ಎಲ್ಲ ಹಾಕೊಟ್ಟಿದ್ದಾರೆ. 50 ರೂಪಾಯಿ ಅಷ್ಟೇ ಅಂತಿದ್ದು. ಕಮ್ಮಿನೋ ಜಾಸ್ತಿನೋ ಹೇಳಿ. ಚೆನ್ನಾಗಿದೆ ಸ್ನೇಹಿತರೆ, ಬಂದ್ರೆ ಟ್ರೈ ಮಾಡಿ. ಕಾಲ ಇದೆ. ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಬಂದ್ವಿ. ಇವಾಗ ರಿಟರ್ನ್ ಆಗ್ತಿದೀವಿ ಸ್ನೇಹಿತರೆ ಶೋಪಿಯಾನ್ಗೆ. ನೋಡಿ 10 feet ಸ್ನೋ ಇದೆ ಇಲ್ಲಿ. ಆಹಾ, ಎಷ್ಟು ತಣ್ಣಗೆ ಬರ್ತಿದೆ ಗೊತ್ತಾ ಗಾಳಿ. ನೋಡಿ ಅಲ್ಲಿ ಶೈನಿಂಗ್ ಹೊಡಿತಿದೆ ಸ್ನೇಹಿತರೆ, ಸ್ನೋ ಕಾಣಿಸ್ತಾ ಇದೆಯಾ? ಗ್ಲೇಷಿಯರ್ಸ್ ನೋಡಿ ಸ್ನೇಹಿತರೆ, ಇಲ್ಲಿ ಎಷ್ಟು ಚೆನ್ನಾಗಿದೆ. Love your family, drive slowly and carefully. Look at this mountain guys. Pure snow ಸ್ನೇಹಿತರೆ. ಇದು ಎಷ್ಟು ಬೆಳ್ಳಗಿದೆ ಸ್ನೇಹಿತರೆ. ಇದು ಮುಂದೆ ನೋಡಿ ಅಲ್ಲಿ ಏನ್ ಸೀನಿಕ್ ಆಗಿದೆ, ಹಾಲಿದ್ದಂಗಿದೆ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇವತ್ತು ನಾವು 14,000 feet ಅಬೋವ್ ಸಿ ಲೆವೆಲ್ ಅಂದ್ರೆ ಗೊಂಡೋಲಾ ಫೇಸ್ 2 ಅದೇ ಹೈಟ್ ಅಲ್ಲಿರೋ ಇನ್ನೊಂದು ಜಾಗಕ್ಕೆ ಬಂದಿದ್ವಿ, ಪೀರ್ ಗಲ್ಲಿ ಅಂತ. ನೀವು ಬರ್ಬೋದು, ನೋಡ್ಬೋದು, ಇಲ್ಲಿ ಎಂಜಾಯ್ ಮಾಡ್ಬೋದು. ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಂಡು ಬನ್ನಿ, ಹಂಗೆ ಬ್ಲೈಂಡ್ ಆಗಿ ಬರಬೇಡಿ. ಅಂದ್ರೆ ನಾಳೆ
10ನೇ ದಿನ ನಾವು ವಾಪಸ್ ಶ್ರೀನಗರ್ಗೆ ಹೋಗ್ತಾ ಇದೀವಿ ಸ್ನೇಹಿತರೆ. ಯಾಕಂದ್ರೆ ನಾಳೆದ್ದು ನಮ್ಮ ಫ್ಲೈಟ್ ಇದೆ, ಅದಕ್ಕೆ ನಾಳೆನೇ ಹೋಗ್ಬಿಟ್ಟು ಅಲ್ಲಿ ನೈಟ್ ಸ್ಟೇ ಇರೋಣ ಅಂತ ಅನ್ಕೊಂಡಿದೀವಿ. ಯಾಕಂದ್ರೆ ಇಲ್ಲಿಂದ ಬೆಳಿಗ್ಗೆನೆ ಬಿಡೋಕ್ಕಾಗಲ್ಲ. ಅದಕ್ಕೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕೆಳಗಡೆ ಬೆಲ್ ಐಕನ್ ಕಾಣಿಸ್ತಿದೆಯಲ್ವಾ, ಅದನ್ನ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ಸ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೆಂಗಿತ್ತು ವಿಡಿಯೋಸ್ ಅಂತ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.